ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಪ್ರಪಂಚದಲ್ಲಿ ಎಷ್ಟು ಖಂಡಗಳಿದ್ದಾವೆ, ಆ ಖಂಡಗಳ ಎಷ್ಟು ದೇಶಗಳಿದ್ದಾವೆ, ಆ ದೇಶಗಳಲ್ಲಿ ಮೇಜರ್ ದೊಡ್ಡದಾದ ಕಂಟ್ರೀಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ಕೆಳಗೊಂದು ಬೆಲ್ಲೈಕನ್ ಕಾಣುತ್ತೆ, ಬೆಲ್ಲೈಕನ್ ಮರೀದಲ್ಲೇ ಹೊಡೀರಿ. ಯಾಕಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ನಾಗಿ ಬರ್ತವೆ. ಸ್ಟಾರ್ಟ್ ಮಾಡೋಕ್ಕೆ ನಾನು ಟ್ಯಾಬ್ ತೊಗೊಳ್ತೀನಿ. ಟ್ಯಾಬ್ ಏಕಪ್ಪ ಅಂದರೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ಕೋದಲ್ಲೇ ಆಗಲ್ಲ. ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ತೀನಿ. ಆನ್ ಆಯಿತು. ಆನ್ ಆದಮೇಲೆ ಮೊದಲು ಬರೋದು ಆಫ್ರಿಕಾ ಬೇಡ, ನಮ್ಮದೇ ಹೇಳೋಣ. ನಮ್ಮದು ಏಷ್ಯಾದಲ್ಲಿ 49 ಅಂದರೆ 49 ಕಂಟ್ರೀಸ್ ಇದ್ದಾವೆ. ಆ 49 ಕಂಟ್ರೀಸಲ್ಲಿ ಏಷ್ಯಾ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್ ಬೈ ಬೋತ್ ಲ್ಯಾಂಡ್ ಏರಿಯಾ ಆ್ಯಂಡ್ ಟೋಟಲ್ ಪಾಪ್ಯುಲೇಷನ್. ಅಂದರೆ ಏಷ್ಯಾ ಲ್ಯಾಂಡ್ ಏರಿಯಾದಲ್ಲೂ ದೊಡ್ಡದು. ಈಗ 7 ಕಾಂಟಿನೆಂಟು ಸೇರಿಸಿದರೆ ನಮ್ಮ ಏಷ್ಯಾನೇ ಲ್ಯಾಂಡಲ್ಲೂ ದೊಡ್ಡದು. ಆಮೇಲೆ ನಮ್ಮ ಇದರಲ್ಲೇ ನಮ್ಮ 7 ಖಂಡದ ದೇಶಗಳಲ್ಲೇ ನಮ್ಮ ಏಷ್ಯಾದಲ್ಲೇ ಹೆಚ್ಚಿಗೆ ಪಾಪ್ಯುಲೇಷನ್ ಇರೋದು, ಅದರಲ್ಲೂ ನಮ್ಮ ಇಂಡಿಯಾದಲ್ಲಿ. ಈಗ ಏಷ್ಯಾದಲ್ಲಿನ ಮೇಜರ್ ಕಂಟ್ರೀಸ್ಗಳನ್ನು ಹೇಳ್ತೀನಿ ನೋಡಿ. ಮೇಜರ್ ಕಂಟ್ರೀಸ್ಗಳು ಇಂಡಿಯಾ, ಚೈನಾ, ಜಪಾನ್. ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಇಂಡಿಯಾ, ಚೈನಾ, ಜಪಾನ್, ಇಂಡೋನೇಷಿಯಾ, ಪಾಕಿಸ್ತಾನ, ಸೌದಿ ಅರೇಬಿಯಾ, ಸೌತ್ ಕೊರಿಯಾ ಮತ್ತು ವಿಯೆಟ್ನಾಂ. ಇವೆಲ್ಲ ಬರೋದು ಏಷ್ಯಾದಲ್ಲಿ. ನಾನು ಹೇಳಿದ್ದು ಬರೀ ಮೇಜರ್ ಕಂಟ್ರೀಸು. ಇನ್ನೂ ನಾನು ಹೇಳಿದ್ದಷ್ಟು 1 2 3 4 5 6 7 8 ಬಿಟ್ಟು ಇನ್ನು 41 ಕಂಟ್ರೀಸ್ ಇದ್ದಾವೆ. ಇನ್ನು ಎಷ್ಟು 41 ಕಂಟ್ರೀಸು. ಈಗ ಏಷ್ಯಾದಲ್ಲಿ ಟೋಟಲ್ ಆಗಿರೋದು 49 ಕಂಟ್ರೀಸು. ಇದರಲ್ಲಿ ನಾನು ಹೇಳಿದ್ದು ಬರೀ 8 ಕಂಟ್ರೀಸು. ಇವು ಮೇಜರ್ ಆಗಿರೋವು. ಅದನ್ನು ಬಿಟ್ಟು ನೆಕ್ಸ್ಟು ಆಫ್ರಿಕಾದಲ್ಲಿ 54 ದೇಶಗಳಿದ್ದಾವೆ. 54 ಕಂಟ್ರೀಸು. 54 ಕಂಟ್ರೀಸಲ್ಲಿ ಮೇಜರ್ ಆದ ಕಂಟ್ರಿಗಳು ನೈಜೀರಿಯಾ ಮತ್ತು ಈಜಿಪ್ಟ್, ಸೌತ್ ಆಫ್ರಿಕಾ ಮತ್ತು ಅಲ್ಗೇರಿಯಾ, ಕೀನಿಯಾ ಮತ್ತು ಇಥಿಯೋಪಿಯಾ ಮತ್ತು ಮೊರಾಕೊ ಮತ್ತು ಘಾನಾ. ಇವು ಆಫ್ರಿಕಾದ ಮೇಜರ್ ಕಂಟ್ರೀಸ್, ಅಂದರೆ ದೊಡ್ಡದಾದ ದೇಶಗಳು. ಆಮೇಲೆ ನೆಕ್ಸ್ಟು ಯುರೋಪ್ ಬರುತ್ತೆ. ಯುರೋಪಲ್ಲಿ 44 ಕಂಟ್ರೀಸ್ ಇದ್ದಾವೆ, ಅಂದರೆ 44 ಕಂಟ್ರೀಸ್ ಇದ್ದಾವೆ. 44 ಕಂಟ್ರೀಸಲ್ಲಿ ಮೇಜರ್ ಕಂಟ್ರೀಸು ಅಂದರೆ ದೊಡ್ಡದಾದ ಕಂಟ್ರೀಸು ಜರ್ಮನಿ, ಫ್ರಾನ್ಸ್, ಯುನೈಟೆಡ್ ಕಿಂಗ್ಡಮ್ ಅಂದರೆ ಇಂಗ್ಲೆಂಡ್, ಮತ್ತು ಇಟಲಿ, ಸ್ಪೇನ್ ಮತ್ತು ಉಕ್ರೇನ್ ಮತ್ತು ಪೋಲ್ಯಾಂಡ್ ಮತ್ತು ಗ್ರೀಸ್ ಬರುತ್ತೆ. ಎಷ್ಟದು 3 3 6 7 8 ಮೇಜರ್ ಕಂಟ್ರೀಸ್ ಇದ್ದಾವೆ ಇಲ್ಲಿ ಯುರೋಪಲ್ಲಿ. ಟೋಟಲ್ ಆಗಿರೋದು 44 ಕಂಟ್ರೀಸು, 44 ದೇಶಗಳು. ಅದರಲ್ಲಿ ಎಷ್ಟು ಹೇಳಿದ್ನಲ್ಲ, 8 ಮೇಜರ್ ಕಂಟ್ರೀಸ್ ಇದ್ದಾವೆ. ಆಮೇಲೆ ನೆಕ್ಸ್ಟು ಆಸ್ಟ್ರೇಲಿಯಾದಲ್ಲಿ 14 ಕಂಟ್ರಿಗಳಿದ್ದಾವೆ. ಎಷ್ಟು 14 ಕಂಟ್ರಿಗಳಲ್ಲಿ ಮೇಜರ್ ಕಂಟ್ರೀಸು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಇದು ಯಾವುದು ಪಾಪೆ ನ್ಯೂ ಗುನಿಯಾ, ಪಾಪುವಾ ನ್ಯೂ ಗುನಿಯಾ,
ಇದು ಒಂದು ಕಂಟ್ರಿ. ಆ ಖಂಡದಲ್ಲಿ, ಆಸ್ಟ್ರೇಲಿಯಾ ಖಂಡದಲ್ಲಿ ಅದು ಒಂದು ಕಂಟ್ರಿ, ಮೇಜರ್ ಆದ ಕಂಟ್ರಿ ಅದು ಒಂದು. ಆಮೇಲೆ ಫಿಜಿ ಬರುತ್ತೆ. ಆಮೇಲೆ ಸಮೋಯ SIMOA ಸಮೋಯ. ಆಮೇಲೆ ಸೊಲೊಮಾನ್ ಈಸ್ಲ್ಯಾಂಡ್ಸ್ ಅಂದರೆ ಐಲ್ಯಾಂಡ್ಗಳು. ಸೊಲೊಮಾನ್ ಈಸ್ಲ್ಯಾಂಡ್ಸ್ ಅಂದರೆ ಐಲ್ಯಾಂಡ್ಗಳು ಬರ್ತವೆ ಅವು. ಆಸ್ಟ್ರೇಲಿಯಾದ 14 ದೇಶಗಳಲ್ಲಿ ಇವು ಮೇಜರ್ ಆದ ಕಂಟ್ರೀಸ್ಗಳು. ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಇವೆಲ್ಲ ಏನಲ್ಲ, ಇವೆಲ್ಲ ಮೇಜರ್ ಆದ ಕಂಟ್ರೀಸ್ಗಳು, ಅಂದರೆ ದೊಡ್ಡದಾದ ಕಂಟ್ರೀಸ್ಗಳು. ಮತ್ತು ಸೌತ್ ಅಮೇರಿಕಾದಲ್ಲಿ 12 ಕಂಟ್ರೀಸ್ ಇದ್ದಾವೆ. ಸೌತ್ ಅಮೇರಿಕಾ ಖಂಡದಲ್ಲಿ 12 ದೇಶಗಳಿದ್ದಾವೆ. 12 ದೇಶಗಳಲ್ಲಿ ಮೇಜರ್ ಕಂಟ್ರೀಸು ಅಂದರೆ ದೊಡ್ಡದಾದ ದೇಶಗಳು: ಬ್ರೆಜಿಲ್, ಅರ್ಜೆಂಟೀನಾ, ಕೊಲಂಬಿಯಾ, ಪೆರು, ಚಿಲಿ, ವೆನೆಜುವೆಲಾ, ಈಕ್ವೆಡಾರ್. ಅಂದರೆ 7. ಸೌತ್ ಅಮೇರಿಕಾದ 12 ದೇಶಗಳಲ್ಲಿ ಇವು 7 ದೇಶಗಳು ಮೇಜರ್ ಆದ ಕಂಟ್ರೀಸ್ಗಳು, ಅಂದರೆ ದೊಡ್ಡದಾದ ದೇಶಗಳು. ಇವು 12 ದೇಶಗಳಲ್ಲಿ ಇವು 7 ದೊಡ್ಡ ದೇಶಗಳು. ಅದು ಬಿಟ್ಟು ನೆಕ್ಸ್ಟ್ ಬಂದರೆ ಇವು 6 ಖಂಡಗಳು ಹೇಳಿದ್ನಲ್ಲ. ಆಮೇಲೆ ಅಂಟಾರ್ಕಿಟಿಕ್ ಅದು ಖಂಡನೇ, ಆದರೆ ಅಲ್ಲಿ ಏನಂತಾರೆ, ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಆಫ್ ಮಾಡ್ತೀನಿ. ಆಫ್ ಆಯಿತಾ? ಆಫ್ ಆದಮೇಲೆ ಈಗ ಲಾಸ್ಟ್ ಒನ್ನು ಅಂಟಾರ್ಕಿಟಿಕ್. ಅದು ಖಂಡನೇ, ಅಂದರೆ ಆ ಖಂಡದಲ್ಲಿ ಯಾವುದೇ ದೇಶಗಳು ಇಲ್ಲ ಮತ್ತು ಯಾವುದೇ ಪರ್ಮನೆಂಟ್ ರೆಸಿಡೆಂಟಾಗೂ ಯಾರೂ ಇಲ್ಲ. ಆಮೇಲೆ ಅಲ್ಲಿಗೆ ಬರೀ ಟೂರಿಸ್ಟಾಗಿ ಹೋಗಿ ಬರೋರು ಅಷ್ಟೇ, ಪರ್ಮನೆಂಟ್ ರೆಸಿಡೆಂಟ್ ಅಂತ ಯಾರೂ ಇಲ್ಲ ಅಲ್ಲಿ. ಆಮೇಲೆ ಅದು ಯಾವ ಥರ ಅಂದರೆ ಲ್ಯಾಂಡು ಐಸ್ ಗಡ್ಡೆ. ಅಲ್ಲಿ ನೀವು ವಾಕ್ ಮಾಡೋಕ್ಕೆ ನೀವು ನೆಲ ಐಸ್ಗಡ್ಡೆ, ದಪ್ಪ ಐಸ್ಗಡ್ಡೆ ಇರುತ್ತೆ ಅಲ್ಲಿ. ಈ ವಿಡಿಯೋದಲ್ಲಿ ನೀವು ನಮ್ಮ ಪ್ರಪಂಚದ 7 ಖಂಡಗಳ ಬಗ್ಗೆ ತಿಳ್ಕೊಂಡ್ರಲ್ವ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಸಬ್ಸ್ಕ್ರೈಬ್ ಆದಮೇಲೆ ಕೆಳಗೊಂದು ಬೆಲ್ಲೈಕನ್ ಕಾಣುತ್ತೆ, ಬೆಲ್ಲೈಕನ್ ಮರಿದಲ್ಲೇ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡೋ ನೆಕ್ಸ್ಟ್ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ನಾಗಿ ಬರ್ತವೆ. ಅವನ್ನು ನಾನು ಫುಲ್ ಈಗ ಯಾವ್ದ್ರ ಬಗ್ಗೆ ಏನಾದ್ರು ವಿಡಿಯೋ ಮಾಡೋಕತ್ರೆ, ಯಾವ್ದ್ರ ಬಗ್ಗೆ ಏನಾದ್ರು ನಾಲೆಡ್ಜ್ ಸ್ಪ್ರೆಡ್ ಮಾಡೋಕತ್ರೆ, ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕಾಗಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.